ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಹಾಗೂ ಸ್ನೇಹಿತ ಬಳಗದವರನ್ನು ಮತ್ತೊಮ್ಮೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಚುನಾವಣೆಯ ಪ್ರಾಮುಖ್ಯತೆ ಕುರಿತು ತಿಳಿದುಕೊಂಡಿದ್ದೇವೆ. ಅದರ ಮುಂದಿನ ಪರಿಕಲ್ಪನೆಯಾದ ಮೆಥಡ್ಸ್ ಆಫ್ ಎಲೆಕ್ಷನ್, ಚುನಾವಣೆಯ ವಿಧಗಳ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, modern democratic system has adopted two methods of election. They are first one direct election, second one indirect election. ಆಧುನಿಕ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಎರಡು ರೀತಿಯ ಚುನಾವಣೆಯ ವಿಧಗಳನ್ನು ಒಳಗೊಂಡಿದೆ. ಒಂದು ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆ ಅಂತ ಕರಿತೀವಿ. ಎರಡು ಪರೋಕ್ಷ ಚುನಾವಣೆ ಅಥವಾ ಅಪ್ರತ್ಯಕ್ಷ ಚುನಾವಣೆ. ಈ ಎರಡು ವಿಧಗಳಲ್ಲಿ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ, ಮೊದಲನೇ ಚುನಾವಣೆ ವಿಧವಾದ ಡೈರೆಕ್ಟ್ ಎಲೆಕ್ಷನ್, ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಏನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನೋಡೋಣ ವಿದ್ಯಾರ್ಥಿಗಳೇ. ಮೀನಿಂಗ್ ಆಫ್ ಡೈರೆಕ್ಟ್ ಎಲೆಕ್ಷನ್, ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆಯ ಅರ್ಥ. ತದನಂತರ ಫ್ಯೂಚರ್ಸ್ ಆಫ್ ಡೈರೆಕ್ಟ್ ಎಲೆಕ್ಷನ್, ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳ ಕುರಿತು ತಿಳಿದುಕೊಳ್ಳೋಣ. ಹೀಗೆ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ. ಹಾಗಾದರೆ ಚುನಾವಣೆಯ ವಿಧಗಳಂದು ಕೂಡಲೇ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಪ್ರಮುಖ ಮೊದಲನೇ ಚುನಾವಣೆ ವಿಧ ಯಾವುದಪ್ಪ ಅಂತಂದ್ರೆ ಡೈರೆಕ್ಟ್ ಎಲೆಕ್ಷನ್, ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆ. ಮೀನಿಂಗ್ ಆಫ್ ಡೈರೆಕ್ಟ್ ಎಲೆಕ್ಷನ್, ಪ್ರತ್ಯಕ್ಷ ಚುನಾವಣೆಯ ಅರ್ಥ ಅಥವಾ ನೇರ ಚುನಾವಣೆಯ ಅರ್ಥದ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಮೀನಿಂಗ್ ಆಫ್ ಡೈರೆಕ್ಟ್ ಎಲೆಕ್ಷನ್, ಇನ್ ದಿಸ್ ಸಿಸ್ಟಮ್ all the eligible voters of the nation directly elect their representatives through secret ballots without any intermediaries. The voters go to the polling station and exercise franchise is called direct election. So is also one of the best example of direct election. Lok Sabha is nothing but house of people. Vidhana Sabha is nothing but state legislative assembly in India. Is also another one best example. House of Commons in UK, House of Representatives in USA or America. So is also another one example. In Karnataka, in Grama Panchayat election, Taluka Panchayat election is also another one. Jilla Panchayat elections is also one of the best example of direct elections in India. ಆತ್ಮೀಯ ವಿದ್ಯಾರ್ಥಿಗಳೇ, ಚುನಾವಣೆಯ ವಿಧಗಳಲ್ಲಿ ಮೊದಲನೇದಾಗಿ ಬರುವಂಥ ಚುನಾವಣೆಯ ವಿಧ ಯಾವುದಪ್ಪ ಅಂತಂದ್ರೆ ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆ. ಹಾಗಾದರೆ ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆಯ ಅರ್ಥದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನಪ್ಪ ಅನ್ನೋದನ್ನು ಸ್ವಲ್ಪ ನೋಡೋಣ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ತಾವೇ ನೇರವಾಗಿ ಮತಗಟ್ಟೆಗೆ ಹೋಗಿ
ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣೆ ಎನ್ನುವರು. ಅಂತಂದರೆ ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಎಲ್ಲ ಮತದಾರರು ತಾವೇ ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಇಷ್ಟವಾದ ಅಭ್ಯರ್ಥಿಯನ್ನು ತಾವೇ ನೇರವಾಗಿ ರಹಸ್ಯ ಮತದಾನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಮುಕ್ತವಾದ ಅವಕಾಶವನ್ನು ಪ್ರತ್ಯಕ್ಷ ಚುನಾವಣೆ ಕಲ್ಪಿಸಿಕೊಟ್ಟದ. ಹಾಗಾದರೆ ವಿದ್ಯಾರ್ಥಿಗಳೇ, ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆಗೆ ನಾವು ಉದಾಹರಣೆಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ. ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಭಾರತ ದೇಶದಲ್ಲಿ ಲೋಕಸಭೆಗೆ ನಡೆಯುವಂಥ ಚುನಾವಣೆ ಆಗಬಹುದು, ಹಾಗೆಯೇ ರಾಜ್ಯ ವಿಧಾನಸಭೆಗೆ ನಡೆಯುವಂಥ ಚುನಾವಣೆ ಆಗಬಹುದು. ಇದು ಪ್ರತ್ಯಕ್ಷ ಚುನಾವಣೆಗೆ ಒಳ್ಳೆಯ ಉದಾಹರಣೆ. ಇನ್ನು ಹಾಗೆಯೇ ಇಂಗ್ಲೆಂಡ್ ಪಾರ್ಲಿಮೆಂಟಿನ ಕೆಳ ಸದನವಾದ ಸಾಮಾನ್ಯ ಸಭೆಗೆ ನಡೆಯುವಂಥ ಚುನಾವಣೆ ಆಗಬಹುದು. ಹಾಗೆ ಇನ್ನೊಂದು ಉದಾಹರಣೆಯನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಅಮೆರಿಕ ಕಾಂಗ್ರೆಸ್ನ ಕೆಳ ಸದನವಾದ ಜನಪ್ರತಿನಿಧಿ ಸಭೆಗೆ ನಡೆಯುವಂಥ ಚುನಾವಣೆ ಕೂಡ ನೇರ ಚುನಾವಣೆಗೆ ಒಂದು ಒಳ್ಳೆಯ ಉದಾಹರಣೆ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಕೆಲವೊಂದು ಸ್ಥಾನಗಳನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಸ್ಥಳೀಯ ಸರ್ಕಾರ ವ್ಯವಸ್ಥೆಯನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಗ್ರಾಮ ಪಂಚಾಯತಿಗೆ ನಡೆಯುವಂಥ ಚುನಾವಣೆ ಕೂಡ ನೇರ ಚುನಾವಣೆಗೆ ಒಂದು ಒಳ್ಳೆಯ ಉದಾಹರಣೆ. ತಾಲೂಕು ಪಂಚಾಯತಿ ಆಗಬಹುದು, ಜಿಲ್ಲಾ ಪಂಚಾಯತಿ ಆಗಬಹುದು. ಕೆಲವೊಂದು ಪದನಿಮಿತ್ತ ಸ್ಥಾನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸ್ಥಾನಗಳು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗೂ ಕೂಡ ನೇರ ಚುನಾವಣೆಗಳು ನಡೆಯುತ್ತವೆ ಕರ್ನಾಟಕದಲ್ಲಿ. ಇದು ಕೂಡ ಒಂದು ಒಳ್ಳೆಯ ಉದಾಹರಣೆ ಅಂತ ನಾವು ಭಾವಿಸಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಪ್ರತ್ಯಕ್ಷ ಚುನಾವಣೆ ಅಂದ ಕೂಡಲೇ ಇಲ್ಲಿ ಎರಡು ರೀತಿಯ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಬರ್ತಾವ. ಒಂದು, ವಾಟ್ ಈಸ್ ಡೈರೆಕ್ಟ್ ಎಲೆಕ್ಷನ್? ಪ್ರತ್ಯಕ್ಷ ಚುನಾವಣೆ ಎಂದರೇನು ಕೇಳುತ್ತಾರೆ, ನೀವು ಬರೀರಿ ಸಿಂಪಲ್ ಆಗಿ. ತದನಂತರ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಎಲೆಕ್ಷನ್. ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆಗೆ ಒಂದು ಉದಾಹರಣೆ ಕೂಡ ಎಂದು ಕೇಳ್ತಾರೆ, ನೀವು ಬೇಕಾದ ಬರ್ರಿ. ಭಾರತದಲ್ಲಿ ಲೋಕಸಭೆ ಚುನಾವಣೆ ಆಗಬಹುದು, ರಾಜ್ಯ ವಿಧಾನಸಭೆ ಚುನಾವಣೆ ಆಗಬಹುದು. ನೀವು ಯಾವುದು ಬೇಕಾದ ಒಂದನ್ನು ಹೆಸರಿಸಬೇಕಾಗ್ತದೆ. ನಾವು ಇಷ್ಟು ಪ್ರತ್ಯಕ್ಷ ಚುನಾವಣೆಯ ಅರ್ಥದ ಬಗ್ಗೆ ತಿಳಿದುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫ್ಯೂಚರ್ಸ್ ಆಫ್ ಡೈರೆಕ್ಟ್ ಎಲೆಕ್ಷನ್. ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆಯ ಲಕ್ಷಣಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ನಾವು ಪ್ರಮುಖವಾಗಿ 5 ರೀತಿಯ ಲಕ್ಷಣಗಳನ್ನು ಕಾಣ್ತೀವಿ. ಒಂದು, ಮೋರ್ ಡೆಮೋಕ್ರೆಟಿಕ್, ಅಂದರೆ ಹೆಚ್ಚು ಪ್ರಜಾಸತ್ತಾತ್ಮಕವಾದುದು. ಇನ್ನು ಎರಡನೇದಾಗಿ ಬರುವಂಥ ಪ್ರಮುಖ ಲಕ್ಷಣ ಯಾವುದಪ್ಪ ಅಂತಂದ್ರೆ ರೆಸ್ಪಾನ್ಸಿವ್, ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ. ಮೂರನೇದಾಗಿ ಕ್ರಿಯೇಟ್ಸ್ ಪೊಲಿಟಿಕಲ್ ಅವೇರ್ನೆಸ್, ರಾಜಕೀಯ ಪರಿಜ್ಞಾನ ಮೂಡಿಸುತ್ತದೆ. ನಾಲ್ಕನೇದಾಗಿ ಸೆಲೆಕ್ಷನ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ. ಇನ್ನು ಕೊನೆಯದಾಗಿ ಬರುವಂಥ ಪ್ರಮುಖ ಪಬ್ಲಿಕ್ ರಿಲೇಷನ್ಶಿಪ್, ಸಾರ್ವಜನಿಕರೊಂದಿಗೆ ಸಂಪರ್ಕ. ಹೀಗೆ 5 ರೀತಿಯ ಲಕ್ಷಣಗಳು ಬರ್ತಾವ. ಒಂದೊಂದಾಗಿ ಹಂತ ಹಂತವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಫ್ಯೂಚರ್ಸ್ ಆಫ್ ಡೈರೆಕ್ಟ್ ಎಲೆಕ್ಷನ್ ಅಂದ ಕೂಡಲೇ ಇಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಬರುವಂಥ ಫ್ಯೂಚರ್ಸ್ ಯಾವುದಪ್ಪ ಅಂತಂದ್ರೆ ಮೋರ್ ಡೆಮೋಕ್ರೆಟಿಕ್, ಹೆಚ್ಚು ಪ್ರಜಾಸತ್ತಾತ್ಮಕವಾದದು. ಹಾಗಾದರೆ ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರತ್ಯಕ್ಷ ಅಥವಾ ನೇರ ಚುನಾವಣೆ ಇದು ಒಂದು ರೀತಿಯ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ. ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗುವ ಅವಕಾಶ ಇಲ್ಲಿ ಇರುವುದರಿಂದ ಇಲ್ಲಿ ಎಲ್ಲ ಮತದಾರರಿಗೆ ಒಂದು ರೀತಿಯ ಆಯ್ಕೆ ಮಾಡುವಲ್ಲಿ ವಿಶಾಲವಾದ ಆಯ್ಕೆಯ ಸ್ವಾತಂತ್ರ್ಯ ಇರ್ತದೆ. ಹೀಗಾಗಿ ಎಲ್ಲ ಮತದಾರರು ತಮಗೆ ಇಷ್ಟವಾದ ಅಭ್ಯರ್ಥಿಯನ್ನು, ತಮಗೆ ಇಷ್ಟವಾದ ಪ್ರತಿನಿಧಿಯನ್ನು ಮುಕ್ತವಾಗಿ ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಒಂದು ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ಪ್ರತ್ಯಕ್ಷ ಚುನಾವಣೆ ಮಾಡ್ತದೆ. ಇಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ಮತದಾರರು ಪಾಲ್ಗೊಂಡಿರೋದನ್ನು ಕೂಡ ಕಾಣ್ತೀವಿ. ಜೊತೆಗೆ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಪ್ರಥಮ ಬಾರಿ ಮತಾಧಿಕಾರದಲ್ಲಿ ಪಾಲ್ಗೊಂಡ ಅರ್ಹ ಮತದಾರರು ಕೂಡ ಇಲ್ಲಿ ನೋಡಬಹುದು. ಅಂದರೆ ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಎಲ್ಲ ಪ್ರಜೆಗಳು ಅಥವಾ ಎಲ್ಲ ಮತದಾರರು ತಾವೇ ನೇರವಾಗಿ ಮತಗಟ್ಟೆಗೆ ಹೋಗಿ ಮತದಾನ ಮಾಡಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟೈತಿ ಪ್ರತ್ಯಕ್ಷ ಚುನಾವಣೆ. ಹೀಗಾಗಿ ಇಲ್ಲಿ
ಒಬ್ಬ ಉತ್ತಮ ಪ್ರತಿನಿಧಿಯನ್ನು, ಒಬ್ಬ ಉತ್ತಮ ನಾಯಕನನ್ನು, ಒಬ್ಬ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸುವಂಥ ನಾಯಕನನ್ನು, ಉತ್ತಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟೈತಿ ಪ್ರತ್ಯಕ್ಷ ಚುನಾವಣೆ. ಹೀಗಾಗಿ ಪ್ರತ್ಯಕ್ಷ ಚುನಾವಣೆ ಇದು ಒಂದು ರೀತಿ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ ಅಂತ ನಾವು ಭಾವಿಸಬೇಕಾಗ್ತದೆ. ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ಅಂತಿಮ. ಹೀಗಾಗಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಒಂದು ರೀತಿಯ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ ಅಂತ ನಾವು ತಿಳಿದುಕೊಳ್ಳಬಹುದು. ಮೊದಲನೇದಾಗಿ ಬರುವಂಥ ಪ್ರಮುಖ ಲಕ್ಷಣ ಇದಾಗಿದೆ. ಹಾಗೆಯೇ ನೆಕ್ಸ್ಟ್ ಒನ್, ಎರಡನೇದಾಗಿ ಬರುವಂಥ ಪ್ರಮುಖ ಫ್ಯೂಚರ್ಸ್ ರಿಸ್ಪಾನ್ಸಿವ್. ಪ್ರತ್ಯಕ್ಷ ಚುನಾವಣೆಯ ಎರಡನೇ ಪ್ರಮುಖ ಲಕ್ಷಣ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ. ಹಾಗಾದರೆ ಇದರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋಣ. ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ ಅಂದ ಕೂಡಲೇ ಇಲ್ಲಿ ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಒಮ್ಮೆ ಆಯ್ಕೆಯಾದ ಅಭ್ಯರ್ಥಿ, ಒಮ್ಮೆ ಆಯ್ಕೆಯಾದ ಪ್ರತಿನಿಧಿ ತನ್ನ ಅಧಿಕಾರ ಅವಧಿ ಮುಗಿದ ನಂತರ ಮತ್ತೊಮ್ಮೆ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರಲಿಕ್ಕೆ ಆಶಯವನ್ನು ಪಡ್ತಾ, ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆದ್ದು ಬರಲಿಕ್ಕೆ ಆಶಯವನ್ನು ಇಟ್ಕೊಂಡಿರ್ತಾ. ಹೀಗಾಗಿ ಆ ಪ್ರತಿನಿಧಿ ಯಾವ ಕ್ಷೇತ್ರದಿಂದ ಗೆದ್ದು ಬಂದಿರ್ತಲ್ಲ ಆ ಕ್ಷೇತ್ರಕ್ಕೆ ಪದೇ ಪದೇ ಕಾಲದಿಂದ ಕಾಲಕ್ಕೆ ಸಮಯದಿಂದ ಸಮಯಕ್ಕೆ ಏನಪ್ಪ ಅಂದರೆ ಭೇಟಿ ಕೊಟ್ಟ ನಂತರ ಅಲ್ಲಿ ಪ್ರಜೆಗಳು ಮತ್ತು ಪ್ರತಿನಿಧಿಗಳ ನಡುವೆ ಒಂದು ರೀತಿಯ ಸಂಪರ್ಕ, ಒಂದು ರೀತಿಯ ಸಂಬಂಧವನ್ನು ಬೆಳೆಸಿಕೊಂಡು ಪ್ರಜೆಗಳ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ಪ್ರತಿನಿಧಿ ಮಾಡುತ್ತಾನೆ ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ. ಜೊತೆಗೆ ಪ್ರಜೆಗಳು ಕೂಡ ಆರಿಸಿ ಕಳಿಸಿದಂಥ ಪ್ರತಿನಿಧಿಯನ್ನು ಸದಾ ಅವರು ಗಮನಿಸುತ್ತಲೇ ಇರುತ್ತಾರೆ. ಅಂದ್ರೆ ಆ ಪ್ರತಿನಿಧಿ ಕೆಲಸ ಮಾಡಕತ್ತಾನೋ ಇಲ್ಲೋ, ಅಥವಾ ತನ್ನ ಕರ್ತವ್ಯವನ್ನು ನಿಭಾಯಿಸಕತ್ತಾನೋ ಇಲ್ಲವೋ, ಅಥವಾ ಪ್ರಜೆಗಳ ಸಮಸ್ಯೆಗಳನ್ನು ಬಗೆಹರಿಸಕತ್ತಾನೋ ಇಲ್ಲವೋ, ಹೀಗೆ ಪ್ರತಿಯೊಬ್ಬ ಪ್ರಜೆ ಅವನನ್ನು ಪ್ರಮುಖವಾಗಿ ಸದಾಕಾಲ ವೀಕ್ಷಿಸುತ್ತಾರೆ, ಸದಾಕಾಲ ಅವನನ್ನು ಗಮನಿಸುತ್ತಾ ಇರುತ್ತಾರೆ. ಒಂದು ವೇಳೆ ಪ್ರಜೆಗಳ ಸಮಸ್ಯೆಗಳನ್ನು ಈಡೇರಿಸದಿದ್ದರೆ, ಬಗೆಹರಿಸದೇ ಇದ್ದರೆ ಅಂತಹ ಪ್ರತಿನಿಧಿಯನ್ನು ಮುಂದಿನ ಚುನಾವಣೆಯಲ್ಲಿ ಆ ಪ್ರತಿನಿಧಿಯನ್ನು ಸೋಲಿಸುವ ಮುಖಾಂತರ ಆ ಪ್ರತಿನಿಧಿ ಮೇಲೆ ಜನರು ಅಥವಾ ಪ್ರಜೆಗಳು ಸಂಪೂರ್ಣವಾಗಿ ಸೋಲಿಸುವ ಮುಖಾಂತರ ಅವರ ಮೇಲೆ ನಿಯಂತ್ರಣವನ್ನು ಹೇರುತ್ತಾರೆ. ನಿಯಂತ್ರಣ ಹೇರಿ ಅವರನ್ನು ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆದ್ದು ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದಿಲ್ಲ ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ. ಹೀಗಾಗಿ ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಪ್ರಜೆಗಳು ಅಥವಾ ಮತದಾರರು ಯಾವಾಗ ಬೇಕಾದರೂ ಕೂಡ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣವನ್ನು ಹೇರಬಹುದು. ಹೀಗಾಗಿ ಇದು ಕೂಡ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ ಕೂಡ ಎರಡನೇದಾಗಿ ಬರುವಂಥ ಪ್ರಮುಖ ಲಕ್ಷಣವಾಗ್ಯದ ಪ್ರತ್ಯಕ್ಷ ಚುನಾವಣೆಯಲ್ಲಿ. ಇನ್ನು ಮೂರನೇದಾಗಿ ಥರ್ಡ್ ಒನ್, ಕ್ರಿಯೇಟ್ಸ್ ಪೊಲಿಟಿಕಲ್ ಅವೇರ್ನೆಸ್. ರಾಜಕೀಯ ಪರಿಜ್ಞಾನ ಮೂಡಿಸುತ್ತದೆ. ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರಜೆಗಳು ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ. ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರಜೆಗಳು ಪ್ರತಿಯೊಂದು ಪ್ರತ್ಯಕ್ಷ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನೇರವಾಗಿ ಪ್ರಜೆಗಳು ಪಾಲ್ಗೊಳ್ಳುತ್ತಾರೆ. ಹೀಗಾಗಿ ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ರಾಜಕೀಯ ಪಕ್ಷಗಳು ಸಿದ್ಧಾಂತಗಳನ್ನು, ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳನ್ನು ಅರಿತುಕೊಳ್ಳಲಿಕ್ಕೆ ಮತದಾನ ಅಂದರೆ ಏನ, ಮತದಾನ ಹೇಗೆ ಮಾಡಬೇಕು, ಚುನಾವಣೆ ಅಂದರೆ ಏನ, ಅಭ್ಯರ್ಥಿ ಅಂದರೆ ಯಾರ, ಯೋಗ್ಯ ಅಭ್ಯರ್ಥಿ ಯಾರ, ಯಾವ ಅಭ್ಯರ್ಥಿ ರಾಜಕೀಯ ಜ್ಞಾನವನ್ನು ಹೊಂದಿರ್ತಾ, ಯಾವ ಅಭ್ಯರ್ಥಿ ರಾಜಕೀಯ ಆಡಳಿತದ ಬಗ್ಗೆ ಸಂಪೂರ್ಣವಾಗಿ ಜ್ಞಾನವನ್ನು ಪಡೆದುಕೊಂಡಿರ್ತಾ, ಜೊತೆಗೆ ರಾಜಕೀಯ ಪಕ್ಷಗಳ ಪಾತ್ರ ಏನೈತಿ, ರಾಜಕೀಯ ಪಕ್ಷಗಳು ಯಾವ ರೀತಿ ತಮ್ಮ ಪಕ್ಷದ ಅಡಿಯಲ್ಲಿ ಪ್ರಣಾಳಿಕೆಗಳನ್ನು ಹೊರಡಿಸಿವೆ, ಆ ಪ್ರಣಾಳಿಕೆ ಮುಖಾಂತರ ರಾಷ್ಟ್ರದ ಪ್ರಗತಿ ಆಗದಿತ್ತು ಇಲ್ಲೋ, ಅಥವಾ ರಾಷ್ಟ್ರದ ಸಮಸ್ಯೆ ಕುರಿತು ಏನಾದರೂ ರಾಷ್ಟ್ರದ ಸಮಸ್ಯೆ ಕುರಿತು ಜಾಗೃತಿಯನ್ನು ಹೊಂದುವಂಥ ಮನೋಭಾವವನ್ನು ಕೂಡ ಪ್ರಜೆಗಳು ಹೊಂದ್ತಾರೆ. ಜೊತೆಗೆ ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಪ್ರಜೆಗಳು ನೇರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವುದರಿಂದ ಪ್ರತ್ಯಕ್ಷ ಚುನಾವಣೆ ಎಲ್ಲ ರೀತಿಯ ರಾಜಕೀಯ ಪರಿಜ್ಞಾನ, ರಾಜಕೀಯ ಜ್ಞಾನವನ್ನು ಮೂಡಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತದೆ.
ರಾಜಕೀಯ ಪಕ್ಷದ ಬಗ್ಗೆ ತಿಳಿಸಿಕೊಡ್ತದ, ರಾಜಕೀಯ ಪ್ರಣಾಳಿಕೆ ಬಗ್ಗೆ ತಿಳಿಸಿಕೊಡ್ತದ, ಒಬ್ಬ ಅಭ್ಯರ್ಥಿ ಬಗ್ಗೆ ತಿಳಿಸಿಕೊಡ್ತದ, ಮತದಾನದ ಬಗ್ಗೆ ತಿಳಿಸಿಕೊಡ್ತದ, ಜೊತೆಗೆ ಯಾವ ರೀತಿ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತದ. ಅಂದರೆ ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಏನಾದರೂ ರಾಷ್ಟ್ರದ ಸಮಸ್ಯೆಗಳಿದ್ದರೆ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಜಾಗೃತಿ ಹೊಂದಲಿಕ್ಕೆ ಅವಕಾಶ ಮಾಡಿಕೊಡ್ತದ. ಹೀಗಾಗಿ ಪ್ರತ್ಯಕ್ಷ ಚುನಾವಣೆಯು ಪ್ರತಿಯೊಬ್ಬ ಪ್ರಜೆಗೆ ಒಂದು ರೀತಿಯ ರಾಜಕೀಯ ಜ್ಞಾನ, ರಾಜಕೀಯ ಪರಿಜ್ಞಾನವನ್ನು ಮೂಡಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತದೆ. ಹೀಗಾಗಿ ರಾಜಕೀಯ ಜ್ಞಾನವನ್ನು ಮೂಡಿಸುತ್ತದೆ ಪ್ರತ್ಯಕ್ಷ ಚುನಾವಣೆ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು 4ನೇದಾಗಿ ಬರುವಂಥ ಪ್ರಮುಖ ಲಕ್ಷಣ ಸೆಲೆಕ್ಷನ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಅಂತಂದರೆ ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಹಲವಾರು ಪಕ್ಷಗಳು ಪಾಲ್ಗೊಂಡಿರುತ್ತವೆ. ಒಂದೊಂದು ಪಕ್ಷ ಒಂದೊಂದು ರೀತಿಯ ಪ್ರಣಾಳಿಕೆಗಳನ್ನು ಹೊರಡಿಸುತ್ತದೆ. ಒಂದೊಂದು ಪಕ್ಷ ವಿಭಿನ್ನವಾದ ಪ್ರಣಾಳಿಕೆಗಳನ್ನ, ಸಿದ್ಧಾಂತಗಳನ್ನ, ದೇವದೇಶಗಳನ್ನ ಹೊರಡಿಸುತ್ತವೆ. ಹೀಗಾಗಿ ಪ್ರತ್ಯಕ್ಷ ಚುನಾವಣೆಯಲ್ಲಿ ಪಾಲ್ಗೊಂಡಂಥ ಪ್ರಜೆ ಅಥವಾ ಮತದಾರ ಏನಪ್ಪ ಅಂತಂದ್ರೆ ಯಾವ ಪಕ್ಷದ ಪ್ರಣಾಳಿಕೆಗಳು ಉತ್ತಮವಾಗಿವೆ, ಯಾವ ಪಕ್ಷದ ಪ್ರಣಾಳಿಕೆಗಳಿಂದ ದೇಶದ ಪ್ರಗತಿ ಆಗ್ತದ, ದೇಶದ ಏಳಿಗೆ ಆಗ್ತದ, ದೇಶ ಅಭಿವೃದ್ಧಿ ಪಥದತ್ತ ಹೋಗುತ್ತದೆ ಅನ್ನೋದು ಅರಿತುಕೊಂಡು ಯಾವ ರೀತಿ ಉತ್ತಮ ಪಕ್ಷ ಇರುತ್ತೆ ಆ ಪಕ್ಷಕ್ಕೆ ಮತ ಹಾಕುವಂಥ ವ್ಯವಸ್ಥೆಯನ್ನು ಕೂಡ ಪ್ರತ್ಯಕ್ಷ ಚುನಾವಣೆಯಲ್ಲಿ ಕಾಣ್ತೀವಿ. ಅಂದರೆ ಹಲವಾರು ಪಕ್ಷಗಳಲ್ಲಿ ಪಾಲ್ಗೊಂಡಿರುತ್ತವೆ. ಹಲವಾರು ಪಕ್ಷಗಳು ತಮ್ಮದೇ ಆದ ಸಿದ್ಧಾಂತಗಳನ್ನು ಹೊರಡಿಸುತ್ತವೆ, ತಮ್ಮದೇ ಆದ ಪ್ರಣಾಳಿಕೆಗಳನ್ನು ಹೊರಡಿಸಿರುತ್ತವೆ. ಅಂಥ ಆ ಹಲವಾರು ಪಕ್ಷಗಳಲ್ಲಿ ಯಾವ ಪಕ್ಷ ಉತ್ತಮದ, ಯಾವ ಅಭ್ಯರ್ಥಿ ಉತ್ತಮದ, ಯಾವ ಅಭ್ಯರ್ಥಿಯನ್ನು ನಾವು ಆರಿಸಿ ತಂದ್ರೆ ಆ ಅಭ್ಯರ್ಥಿಯಿಂದ ದೇಶದ ಪ್ರಗತಿ ಆಗ್ತದ, ದೇಶದ ಬೆಳವಣಿಗೆ ಆಗ್ತದ ಅನ್ನೋದನ್ನು ಅರಿತುಕೊಂಡು ಮತದಾರರು, ಪ್ರಜೆಗಳು ಪ್ರತ್ಯಕ್ಷ ಚುನಾವಣೆಯಲ್ಲಿ ಒಬ್ಬ ಯೋಗ್ಯ, ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ತರಲಿಕ್ಕೆ ಕೂಡ ಮುಕ್ತವಾದ ಅವಕಾಶವನ್ನು ಏನಪ್ಪ ಅಂದರೆ ಪ್ರತ್ಯಕ್ಷ ಚುನಾವಣೆ ಕಲ್ಪಿಸಿಕೊಟ್ಟದ ವಿದ್ಯಾರ್ಥಿಗಳೇ. ಹೀಗಾಗಿ ಒಬ್ಬ ಸಮರ್ಥ ಯೋಗ್ಯ ಅಭ್ಯರ್ಥಿ ದೇಶವನ್ನು ಕಟ್ಟುವಲ್ಲಿ ಅವನ ಪಾತ್ರ ಅತ್ಯಂತ ಅವಿಸ್ಮರಣೀಯ ಆಗಿದೆ ಅಂತ ಪರಿಗಣಿಸಿ, ರಾಜಕೀಯ ಜ್ಞಾನವನ್ನು ಪರಿಗಣಿಸಿ, ರಾಜಕೀಯ ಆಡಳಿತದ ಬಗ್ಗೆ ಹೊಂದಿರುವಂಥ ಜ್ಞಾನವನ್ನು ಪರಿಗಣಿಸಿ ಒಬ್ಬ ಯೋಗ್ಯ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡಲಿಕ್ಕೆ ಎಲ್ಲ ಪ್ರಜೆಗಳಿಗೆ, ಎಲ್ಲ ಮತದಾರರಿಗೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ಪ್ರತ್ಯಕ್ಷ ಚುನಾವಣೆ ಮಾಡ್ತದೆ. ಹೀಗಾಗಿ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಕೂಡ ಇನ್ನೊಂದು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು 5ನೇದಾಗಿ ಬರುವಂಥ ಪ್ರಮುಖ ಲಕ್ಷಣ 5ನೇದಾಗಿ ಪಬ್ಲಿಕ್ ರಿಲೇಷನ್ಶಿಪ್, ಸಾರ್ವಜನಿಕರೊಂದಿಗೆ ಸಂಪರ್ಕ. ಹಾಗಾದರೆ ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಸಾರ್ವಜನಿಕರೊಂದಿಗೆ ಸಂಪರ್ಕ ಅಂದು ಕೂಡಲೇ ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಪ್ರತಿನಿಧಿಗಳು ಅಥವಾ ಜನಪ್ರತಿನಿಧಿಗಳು ನೇರವಾಗಿ ಪ್ರಜೆಗಳ ಮುಖಾಂತರ ಆರಿಸಿ ಹೋಗಿರ್ತಾರೆ. ಹೀಗಾಗಿ ಸದಾಕಾಲ ಏನಪ್ಪ ಅಂತಂದ್ರೆ ಪ್ರತಿನಿಧಿಗಳು ನಿರಂತರವಾಗಿ ಪ್ರಜೆಗಳ ನಡುವೆ ಒಂದು ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತಾರೆ. ಜೊತೆಗೆ ಜನಪ್ರತಿನಿಧಿಗಳು ಯಾವಾಗಲೂ ಏನಪ್ಪ ಅಂದ್ರೆ ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ, ಸರ್ಕಾರದ ಮುಖಾಂತರ ಜನಪರ ಕಾರ್ಯಕ್ರಮಗಳನ್ನ, ಜನಪರ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತದೆ ಪ್ರತ್ಯಕ್ಷ ಚುನಾವಣೆಯಲ್ಲಿ. ಒಂದು ವೇಳೆ ಮಾಡದೇ ಇದ್ದರೆ ಪ್ರತಿ ಒಂದು ಹಂತದಲ್ಲಿ ಏನಪ್ಪ ಅಂತಂದ್ರೆ ಪ್ರಜೆಗಳು, ಮತದಾರರು ಪ್ರತಿನಿಧಿಗಳನ್ನ ಗಮನಿಸುತ್ತಾ ಇರುತ್ತಾರೆ. ಯಾವ ಪ್ರತಿನಿಧಿ ಕೆಲಸ ಮಾಡೋದಿಲ್ಲ, ಯಾವ ಪ್ರತಿನಿಧಿ ಕೆಲಸ ಮಾಡಕತ್ತಾನ ಅನ್ನೋದನ್ನು ಪ್ರತಿ ಬಾರಿ ಏನಪ್ಪ ಅಂದ್ರೆ ಗಮನಿಸುತ್ತಾ ಇರುತ್ತಾರೆ. ಒಂದು ವೇಳೆ ಯಾವುದೇ ಕೆಲಸ ಕಾರ್ಯಗಳು ಆಗದೇ ಇದ್ದರೂ ಕೂಡ ಸ್ವತಃ ಏನಪ್ಪ ಅಂದ್ರೆ ಪ್ರಜೆಗಳು ಅಥವಾ ಮತದಾರರು ಪ್ರತಿನಿಧಿಗಳನ್ನ ಸಂಪರ್ಕಿಸಿ ತಮ್ಮ ಕುಂದುಕೊರತೆಗಳನ್ನ, ತಮ್ಮ ಸಮಸ್ಯೆಗಳನ್ನ, ತಮ್ಮ ಹಿತಾಸಕ್ತಿಗಳನ್ನ ಈಡೇರಿಸಿಕೊಳ್ಳಲು ಕೂಡ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸ್ತಾರೆ ಪ್ರಜೆಗಳು ಪ್ರತ್ಯಕ್ಷ ಚುನಾವಣೆಯಲ್ಲಿ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ವಿಶೇಷವಾಗಿ ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಪ್ರಜೆಗಳು ಮತ್ತು ಪ್ರತಿನಿಧಿಗಳ ನಡುವೆ ಒಂದು ರೀತಿಯ ಸಂಪರ್ಕ ಸೇತುವೆಯಾಗಿ, ಒಂದು ರೀತಿಯ ಸಂಪರ್ಕ ಕೊಂಡಿಯಾಗಿ ಏನಪ್ಪ ಅಂದ್ರೆ ಕಾರ್ಯನಿರ್ವಹಿಸ್ತಾರೆ ಪ್ರತ್ಯಕ್ಷ ಚುನಾವಣೆಯಲ್ಲಿ. ಜೊತೆಗೆ ಪ್ರತ್ಯಕ್ಷ ಚುನಾವಣೆ ವ್ಯವಸ್ಥೆಯಲ್ಲಿ ಯಾವಾಗಲೂ ಪ್ರತಿನಿಧಿಗಳಾದವರು ಜನಸೇವೆ, ಸಾಮಾಜಿಕ ಏಳಿಗೆ, ಸಾರ್ವಜನಿಕರ ಹಿತಾಸಕ್ತಿ, ಸಾರ್ವಜನಿಕರ ಕಲ್ಯಾಣವನ್ನು ಬಯಸುವಂಥ ಕಾರ್ಯಕ್ರಮಗಳನ್ನ ಸರ್ಕಾರದ ಮುಖಾಂತರ ಹಮ್ಮಿಕೊಂಡು ಪ್ರಜೆಗಳ ಹಿತಾಸಕ್ತಿಯನ್ನು ಬಯಸುವಂಥ ಜವಾಬ್ದಾರಿ ಪ್ರತ್ಯಕ್ಷ ಚುನಾವಣೆಯಲ್ಲಿ
ಪ್ರತಿನಿಧಿಗಳದ್ದು ಆಗಿರ್ತದೆ. ಒಂದು ವೇಳೆ ಅವರು ತಮ್ಮ ಕಾರ್ಯವನ್ನು ಜವಾಬ್ದಾರಿತನದಿಂದ ಮಾಡದೇ ಇದ್ದರೆ ಆ ಪ್ರತಿನಿಧಿಗಳನ್ನು ಎದುರಿಸುವಂಥ ಕೆಲಸ ಕಾರ್ಯವನ್ನು ಕೂಡ ಪ್ರಜೆಗಳು ಮಾಡುವಂಥ ಅವಕಾಶ ಕೂಡ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಕಾಣ್ತೀವಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರತ್ಯಕ್ಷ ಚುನಾವಣೆಯಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಲಕ್ಷಣ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಷ್ಟು ನಾವು ಪ್ರಮುಖವಾಗಿ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳ ಕುರಿತು ತಿಳಿದುಕೊಳ್ಳಬಹುದು. ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವದ 5 ಅಂಕದ ಮೇಲೆ ಈ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಡೈರೆಕ್ಟ್ ಎಲೆಕ್ಷನ್. ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿರಿ ಅಂತ 5 ಅಂಕದ ಮೇಲೆ ಪ್ರಶ್ನೆ ಬರ್ತದೆ. ಸರಿಯಾಗಿ ನೋಡ್ಕೊಳ್ರಿ. ಇಷ್ಟು ನಾವು ಪ್ರತ್ಯಕ್ಷ ಚುನಾವಣೆಯ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಹಾಗಾದರೆ ಇವತ್ತು ಚರ್ಚೆ ಮಾಡಿದ ಇವತ್ತು ತಿಳಿದುಕೊಂಡಂಥ ವಿಷಯದ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವು ಅನ್ನೋದನ್ನು ಸ್ವಲ್ಪನ ನಿಮಗೆ ಗಮನಕ್ಕೆ ತರ್ತೀನಿ. ನೀವು ಗಮನ ಇಟ್ಟು ಕೇಳ್ರಿ. ಒಂದು 2 ರಿಂದ 3 ಪ್ರಶ್ನೆಗಳು ಕೇಳ್ತಾರೆ ವಿದ್ಯಾರ್ಥಿಗಳೇ. ಒಂದು ಇಲ್ಲಿ ಬರುವಂಥ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ವಾಟ್ ಈಸ್ ಡೈರೆಕ್ಟ್ ಎಲೆಕ್ಷನ್? ಪ್ರತ್ಯಕ್ಷ ಚುನಾವಣೆ ಎಂದರೇನು? ಇನ್ ದಿಸ್ ಸಿಸ್ಟಮ್ all the eligible voters of the nation directly elect their representatives through secret ballots without any intermediaries. The voters go to the polling station and exercise franchise is called direct election. ಹಾಗಾದರೆ ಪ್ರತ್ಯಕ್ಷ ಚುನಾವಣೆ ಅಂದ್ರೇನು ಕೇಳ್ತಾರೆ. ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಏನಪ್ಪ? ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ತಾವೇ ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣೆ ಎನ್ನುವರು. ಸಿಂಪಲ್. ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳು. 1 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರ. ನೇರ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಇಲೆಕ್ಷನ್. ಸಿಂಪಲ್ ಆಗಿ ಬರೀರಿ. ಲೋಕಸಭಾ ಆ್ಯಂಡ್ ವಿಧಾನಸಭಾ ಇನ್ ಇಂಡಿಯಾ. ಅಗದಿ ಭಾರತದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ನಡೆಯುವಂಥ ಚುನಾವಣೆ. ಲೋಕಸಭಾ ಎಲೆಕ್ಷನ್ ಆ್ಯಂಡ್ ವಿಧಾನಸಭಾ ಎಲೆಕ್ಷನ್ ಇನ್ ಇಂಡಿಯಾ. ಸಿಂಪಲ್. ಇನ್ನು 5 ಅಂಕದ ದೃಷ್ಟಿಯಿಂದ ಇನ್ನೊಂದು ಪ್ರಶ್ನೆ ಕೇಳ್ತಾರ. ಇವತ್ತು ಚರ್ಚೆ ಮಾಡಿದ ವಿಷಯದ ಮೇಲೆ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಡೈರೆಕ್ಟ್ ಎಲೆಕ್ಷನ್ಸ್. ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ. ಇನ್ನೊಂದು ವಿಧವಾದ ಚುನಾವಣೆ ವಿಧಗಳಲ್ಲಿ ಬರುವಂಥ ಇನ್ನೊಂದು ವಿಧ ಅದ. 2ನೇ ವಿಧ ಪರೋಕ್ಷ ಚುನಾವಣೆ ಅಥವಾ ಅಪ್ರತ್ಯಕ್ಷ ಚುನಾವಣೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.